ನಿಸರ್ಗಧಾಮದ ಮಡಿಲಲ್ಲಿ ನಾವು ಪರಿಕ್ರಮಿಸುವಾಗ ನಡೆದಾಡುವಾಗ ಇನ್ನೊಂದು ನಮ್ಮ ಕಣ್ಣಿಗೆ ಬಿದ್ದಂತಹ ಗಿಡ ಮರಗಳ ಪ್ರಭೇದಗಳಲ್ಲಿ ಒಂದಾದಂತಹ ಒಂದು ವಿಶಿಷ್ಟ ಪ್ರಭೇದ. ಇದನ್ನು ಮುತ್ತಗದ ಮರ ಅಥವಾ ಮುತ್ತಗದ ಗಿಡ ಅಂಥೇಳಿ ಕರಿತೇವೆ. ಈ ಮುತ್ತಗದ ಗಿಡಕ್ಕೆ ಎಲೆಗಳು ಒಂದು ತ್ರಿಪೋದಿಯಲ್ಲಿ ಬರ್ತದೆ ನೋಡಿ. 3 ಎಲೆಗಳು ಕಣ್ಣಿಗೆ ಕಾಣುತ್ತದೆ ನೋಡಿ, 3 ಎಲೆಗಳು ಉಳ್ಳದ್ದು. ಈ ಮುತ್ತುಗ ಹೇಳ್ತಕ್ಕಂಥದ್ದನ್ನು ಹೋಮ ಹವನಗಳಲ್ಲಿ ಸಂಹಿತವಾಗಿ ಬಳಸ್ತಾರೆ. ಅದಲ್ಲದೆ ಬ್ರಾಹ್ಮಣ ವರ್ಗದಲ್ಲಿ ಉಪನಯನವನ್ನು ಮಾಡುವಾಗ ಅಥವಾ ಬ್ರಹ್ಮೋಪದೇಶವನ್ನು ಮಾಡುವಾಗ ಈ ಮುತ್ತಗದ ಕೋಲು ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ಅಲ್ಲದೆ ಋಷಿ ಪರಂಪರೆಗಳಲ್ಲೂ ಸಹ ವಿಶೇಷವಾಗಿ ಈ ಮುತ್ತಗದ ಗಿಡವನ್ನು ಅಥವಾ ಈ ಒಂದು ಕೋಲುಗಳನ್ನು ಬಳಕೆಯಾಗಿ ಇಟ್ಟುಕೊಂಡಿದ್ದಾರೆ. ಅಂದರೆ ಈ ಮುತ್ತಗ ಹೇಳ್ತಕ್ಕಂಥದ್ದು ಒಂದು ಈ ಗಿಡಮೂಲಿಕಾ ಸಸ್ಯಗಳು ಗಿಡ ಪ್ರಭೇದಗಳಲ್ಲೇ ವಿಶೇಷವಾಗಿ ಇರತಕ್ಕಂಥದ್ದು. ಇದರ ಬಳಕೆಯನ್ನು ಆಯುರ್ವೇದ ಹೋಮ ಪದ್ಧತಿಗಳು ಇಂಥದ್ರಲ್ಲಿ ಬಳಕೆ ಮಾಡುವ ಮೂಲಕವಾಗಿ ಇದನ್ನು ಈ ಮನುಕುಲಕ್ಕೆ ವಿಶೇಷವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಬಹುದು. ಹಾಗಾಗಿ ನಿಸರ್ಗದ ಮಧ್ಯದಲ್ಲಿರುವ ಮುತ್ತಗನ ಈ ಒಂದು ಪ್ರಭೇದವನ್ನು ಉಳಿಸಿ ಬೆಳೆಸುವಲ್ಲಿ ಈ ಧಾರ್ಮಿಕ ಸಂಕುಲಕ್ಕೆ ಅಥವಾ ಧಾರ್ಮಿಕ ಉಪಾಸನೆಯನ್ನು ಮಾಡುವವರಿಗೆ ಇದನ್ನು ಹೆಚ್ಚು ಹೆಚ್ಚು ಉಪಯೋಗಕ್ಕೆ ಬರುವುದರಿಂದ ಈ ಮುತ್ತುಗದ ಈ ಒಂದು ಪ್ರಭೇದವನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನವನ್ನು ಈ ನಿಸರ್ಗದ ಮಡಿಲಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಹೇಳಿ ನಿಮ್ಮೊಂದಿಗೆ ಈ ಒಂದು ಮುತ್ತಗ ಗಿಡವನ್ನು ಪರಿಚಯಿಸಿ ವಿರಮಿಸುತ್ತೇವೆ.